ಹಲೋ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಅಷ್ಟೇ ಇಲ್ಲಿ ಆರಾಮಾಗಿದ್ದೀವಿ. ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ರೀಸೆಂಟಾಗಿ ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದೆ. ನಿಮ್ಮ ಸಪೋರ್ಟು, ನಿಮ್ಮ ಎನ್ಕರೇಜ್ಮೆಂಟ್ ಇಲ್ಲದೆ 1000 ಸಬ್ಸ್ಕ್ರೈಬರ್ಸ್ ಆಗೋದು ಸುಮ್ಮನೆ ಅಲ್ಲ. ಸೊ ನನಗೆ ಈ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಗೀಗ ಸಮ್ಮರ್ ಆಗಿರೋದ್ರಿಂದ ಬೆಳಗ್ಗೆ 4 ಗಂಟೆಗೆಲ್ಲ ಬೆಳಕಾಗ್ಬಿಡುತ್ತೆ ಆ್ಯಂಡ್ ಸಂಜೆ 9 ಗಂಟೆ ಆದರೂ ಕತ್ಲೆ ಆಗಲ್ಲ. ಸೊ ಡೇ ಲೈಟ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಇವಾಗ ಸಮ್ಮರ್ ಏನೇ ಪ್ಲಾಂಟ್ಸ್ ಬೆಳಿಬೇಕಾದ್ರೂ ಸಮ್ಮರಲ್ಲೇ ನಾವು ಪ್ಲ್ಯಾಂಟ್ಸ್ನ ಹಾಕ್ಕೋಬೇಕು. ವಿಂಟರ್ ಸ್ಟಾರ್ಟ್ ಆದರೆ ಎಲ್ಲ ಪ್ಲ್ಯಾಂಟ್ಸು ಸತ್ತೋಗುತ್ತೆ, ಯಾಕಂದರೆ ಎಕ್ಸ್ಟ್ರೀಮ್ ಚಳಿ ಇರುತ್ತಲ್ಲ. ಹಾಗಾಗಿ ಸಮ್ಮರಲ್ಲೇ ಸೊ ಏನಾದರೂ ಹಾಕ್ಕೊಳ್ಳೋಕೆ ಎಲ್ಲರೂ ಟ್ರೈ ಮಾಡ್ತಾರೆ. ಸೊ ನಾನು ಕೆಲವೊಂದು ಪ್ಲ್ಯಾಂಟ್ಸ್ ಎಲ್ಲ ನಾನು ಆಲ್ರೆಡಿ ನಿಮಗೆ ವೀಡಿಯೋಲಿ ತೋರಿಸಿದ್ದೆ ಅಂತ ಅನ್ಕೋತೀನಿ. ನಾವು ಹಾಕಿರೋ ಪ್ಲ್ಯಾಂಟ್ಸ್ ಎಲ್ಲ ಈಗ ಕಾಯಿ ಬಿಡೋಕ್ಕೆ, ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಏನೇನೆಲ್ಲ ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ಏನೇನು ಪ್ಲ್ಯಾಂಟ್ಸ್ ಬಂದಿದೆ ತೋರಿಸ್ತೀನಿ. ಫ್ಲವರ್, ಇಲ್ಲಿ 2 ಫ್ಲವರ್, ಇನ್ನೊಂದು ಫ್ಲವರ್, ತುಳಸಿ ಗಿಡ, ಇದು ಬೇಸಿನ್. ಪುದೀನ ಮೊದಲು ಚೆನ್ನಾಗಿತ್ತು, ಬಟ್ ಇವಾಗ ಯಾಕೋ ಬರ್ತಾ ಮೋಸ್ಟ್ಲಿ ಸ್ಪೇಸ್ ಸಾಕಾಗ್ತಾ ಇಲ್ಲ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಎಲ್ಲ ಹಾಳಾಗ್ತಾ ಇದೆ ಗಿಡ. ಕ್ಯಾಪ್ಸಿಕಮ್ ಕಾಯಿ ಬಿಡ್ತಾ ಇದೆ ನೋಡಿ. ಐ ಥಿಂಕ್ ಇದೆಲ್ಲ ಇದೆ. ಇನ್ನೊಂದು ಕಾಯಿ ಬಿಟ್ಟಿದೆ ಕ್ಯಾಪ್ಸಿಕಮ್. ಇದು ಬಂದು ಟೊಮೆಟೊಸು ನೋಡಿ, ಇಷ್ಟು ಚಿಕ್ಕದಾಗಿ ಬಿಡ್ತಾ ಇದೆ. ಈಗ ಟೊಮೆಟೊ ಕಾಯಿ ಬಿಟ್ಟಿದೆ. ಒಂದೆರಡು ಕಾಯಿ ಬಿಟ್ಟಿದೆ, ಇನ್ನೊಂದು ಬಿಟ್ಟಿದೆ. ಹೂಗಳೆಲ್ಲ ಬಿಡ್ತಾ ಇದೆ. ಇದು ಒಂದು ಬಟ್ ಬಿಟ್ಟಿದೆ. ಬೀನ್ಸ್ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಲೆಮನ್ ಚಿತ್ರಾನ್ನಗಿಂತ ಹುಣಸೆಹಣ್ಣು ಚಿತ್ರಾನ್ನ ಸಖತ್ತಾಗಿರುತ್ತಲ್ಲ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಹುಣಸೆಹಣ್ಣಲ್ಲಿ ಲೆಮನ್ ಬದಲು ಹುಣಸೆ ಹುಳಿ ಹಾಕೋದಷ್ಟೇ. ಆ್ಯಂಡ್ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಹಾಕಿ, ಮೆಂತ್ಯ ಪುಡಿ, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನಿಮ್ಗೆ ಎಷ್ಟು ಜನಕ್ಕೆ ಹುಣಸೆಹಣ್ಣು ಚಿತ್ರಾನ್ನ ಅಂದರೆ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಕೂಡ ತಿಳ್ಕೊತೀನಿ. ಮನಿ ಪ್ಲ್ಯಾಂಟು ಪಾಟಲ್ಲಿ ಹಾಕಿದ್ರೆ, ಮಣ್ಣಲ್ಲಿ ಹಾಕಿದ್ರೆ ತೊಂದರೆ ಇಲ್ಲ. ಬಟ್ ಈ ಥರ ಗ್ಲಾಸ್ ಜಾರಲ್ಲಿ ಏನಾದರೂ ಇಟ್ಕೊಂಡ್ರೆ 2 ದಿವಸ 3 ದಿವಸಕ್ಕೊಂದ್ಸರಿ ನೀರು ಚೇಂಜ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಗಿಡ. ಸೊ ನಾನು 2 ದಿವಸ ಇಲ್ಲ 3 ದಿವಸಕ್ಕೊಂದ್ಸರಿ, ಇಲ್ಲ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಅದು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಅಷ್ಟೇ ಯಾರಾದರೂ ಈ ಮನಿ ಪ್ಲ್ಯಾಂಟ್ನ ಈ ಥರ ಗ್ಲಾಸ್ ಜಾರಲ್ಲಿ ಹಾಕಿಟ್ರೆ ವಾರಕ್ಕೊಂದ್ಸರಿ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ ನೀರನ್ನ, ಇಲ್ಲ ಅದು ಡ್ರೈ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಮನಿ ಪ್ಲ್ಯಾಂಟ್ ಹಾಕಿರ್ತೀವಲ್ಲ ಜಾರು, ಅದನ್ನು ಯಾವತ್ತೂ ಸೋಪ್ ನೀರಲ್ಲಿ ತೊಳಿಬೇಡಿ. ಅದರಲ್ಲಿ ಕೆಮಿಕಲ್ಸ್ ಇರುತ್ತಲ್ಲ, ಸೊ ಅದು ರಿಯಾಕ್ಟ್ ಆಗಿ ಗಿಡ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬರೀ ಸ್ಕ್ರಬ್ಬರಲ್ಲೇ ಒಳಗಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಇಡಿ ಸಪ್ರೇಟಾಗಿ. ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತೀನಿ ಅನ್ನಲ್ಲ, ಕ್ಲೀನ್ ಮಾಡಿದಾಗೆಲ್ಲ ಪ್ಲ್ಯಾಂಟ್ ಫುಡ್ ಬರುತ್ತೆ. ಸೊ ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಬಿಟ್ಬಿಡಿ, ಚೆನ್ನಾಗಿ ಗ್ರೋ ಆಗುತ್ತೆ ಪ್ಲ್ಯಾಂಟ್. ಮನಿ ಪ್ಲ್ಯಾಂಟ್ ಮೇಂಟೈನ್ ಮಾಡೋದು ಈಸಿ ಅಂತಾರೆ, ಬಟ್ ಆ್ಯಕ್ಚುಲಿ ಇದು ತುಂಬಾ ಕಷ್ಟ ಇದೆ ಮೇಂಟೈನ್ ಮಾಡೋದು. ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ನಾವು ಮೇಂಟೈನ್ ಮಾಡಿಲ್ಲ ಅಂದರೆ. ಈ ಥರ ಫುಡ್ ಹಾಕಿಟ್ರೆ ಚೆನ್ನಾಗಿ ಸರ್ವೈವ್ ಆಗುತ್ತೆ. ಒಂದು ಎಲೆ ಕೂಡ ಇರಲಿಲ್ಲ, ಸೊ ಬೇಸ್ ಚೆನ್ನಾಗಿ ಚಿಗುರ್ತಾ ಇದೆ. ನೋಡ್ಬೋದು ನೀವು ನೋಡಿ, ಒಂದು ಎಲೆನೂ ಇರಲಿಲ್ಲ, ಎಷ್ಟು ಚೆನ್ನಾಗಿ ಚಿಗುರಿದೆ. ಸೊ ಈ ಥರ ಒಂದ್ಸರಿ ಟ್ರೈ ಮಾಡಿ. ವೀಕ್ಲಿ ಒನ್ಸ್ ಚೇಂಜ್ ಮಾಡಬೇಕು. ತೆಗಿಮ್ಮ. ಈ ಥರ ಎಲ್ಲ ಸೈಕಲ್ಗಳು ತೊಗೊಂಬಂದು ಬೈಕ್ ರೂಮಲ್ಲಿ ಹಾಕಿರ್ತಾರೆ. ಒಂದೊಂದು ಅಪಾರ್ಟ್ಮೆಂಟ್ಗೂ ಬೈಕ್ ರೂಮ್ ಇರುತ್ತೆ. ಡೈಲಿ ಏನಾದರೂ ಒಂದು ಅರ್ಧ ಗಂಟೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ವಾಕಿಂಗ್, ಜಿಮ್ ಅಥವಾ ಏನಾದರೂ ಒಂದು ಆ್ಯಕ್ಟಿವಿಟಿ ಅರ್ಧ ಗಂಟೆ ಕಂಪಲ್ಸರಿ ಇದ್ದೇ ಇರುತ್ತೆ.
ಸೊ ಇವತ್ತು ಮಗನ್ನ ಆಟ ಆಡೋಕ್ಕೆ ಅಂತ ಕರ್ಕೊಂಬಂದು ನಾನು ಹಂಗೆ ಅವನ್ನ ಆಟ ಆಡೋಕ್ಕೆ ಬಿಟ್ಟು ವಾಕ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಈ ಥರ ಅಭ್ಯಾಸ ಇಲ್ಲಾಂದರೆ ಅಭ್ಯಾಸ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡೋ ಥರ. ಸೊ ನಿಮ್ಮ ಬಾಡಿನೂ ಈಸಿ ಅನಿಸುತ್ತೆ ಆ್ಯಂಡ್ ಆ್ಯಕ್ಟಿವ್ ಆಗಿರ್ತೀರ. ಬರ್ತಾ ಇದೆ ನೋಡಿ. ಗೊತ್ತಿಲ್ಲ ನನಗೆ. ಅಲ್ಲಿ ನಿಮಗೆ ಜಿಂಕೆ ಕಾಣಿಸ್ತಾ ಇದೆಯಾ? ಆರಾಮಾಗಿ ಯಾವುದು ತಲೆಗೆ ಕಡಿಸ್ಕೊಳ್ಳಲ್ಲ, ಓಡಾಡ್ತಾ ಇರುತ್ತೆ. ಒಂದು ಪಾರ್ಕ್ ಹೋಗಿದ್ದೆ, ಅಲ್ಲಿ ಕಾಣಿಸ್ತು. ಸೊ ಅದಕ್ಕೆ ವಿಡಿಯೋ ಶೂಟ್ ಮಾಡಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಅಂದರೆ ಇಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಮಗೆ ಮೇಲ್ ಮುಖಾಂತರ ಕಳಿಸ್ತಾರೆ ಅಂತ. ಸೊ ನಮ್ಮ ಅಪಾರ್ಟ್ಮೆಂಟ್ ಏನು ಅಲಾಟ್ ಮಾಡಿರ್ತಾರೆ ಅಲ್ಲಿ ಬಂದು ಹಾಕ್ತಾರೆ. ಸೊ ನಾವು ಕಲೆಕ್ಟ್ ಮಾಡ್ಕೋಬೇಕು ಅದನ್ನು. ಎಲ್ಲ ಮುಗಿಸ್ಕೊಂಡು ಸಂಜೆ ಹೊರಗಡೆ ಹೋಗಿದ್ವಿ. ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡೋದಿತ್ತು, ಹಾಗಾಗಿ ಎಲ್ಲೇ ಹೋಗಲಿ ಮನೆಗೆ ಬಂದು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಒಂಥರ ಸಮಾಧಾನ ಅಲ್ವಾ? ನಂತರ ನಿಮಗೂ ಅನಿಸುತ್ತಾ? ಕಮೆಂಟ್ ಸೆಕ್ಷನ್ ಹೇಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.